ಇನ್ನು ಪ್ರತಾಪ್ ಸಿಂಹ ಮತ್ತೊಂದು ವಿವಾದದಲ್ಲಿ ಸಿಲುಕಿದ್ದಾರೆ. ಅವರ ಸಹೋದರನಿಂದ ಮರಗಳ ಮಾರಣ ಹೋಮ ಆಗಿದೆ. ಮತ್ತೊಂದು ವಿವಾದದಲ್ಲಿ ಸಿಲುಕಿದಂತ ಪ್ರತಾಪ್ ಸಿಂಹ ತಮ್ಮನಿಂದ ಮರಗಳ ಮಾರಣ ಹೋಮ, ರಾತ್ರೋರಾತ್ರಿ ಹಾಸನದಲ್ಲಿ ಮರಗಳ ಮಾರಣ ಹೋಮ. ವಿಕ್ರಮ್ ಸಿಂಹ ವಿರುದ್ಧ ಮರಗಳನ್ನ ಕಡಿಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ನಂದಗೊಂಡನಹಳ್ಳಿಯಲ್ಲಿ ಮರಗಳ ಮಾರಣ ಹೋಮ ಮಾಡಿದ್ದಾರೆ ಅಂತ ಹಾಸನದ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ. ಶುಂಠಿ ಬೆಳೆಯುವಂತ ಉದ್ದೇಶದಿಂದ ಜಮೀನು ಕರಾರು, ಜಮೀನನ್ನ ಬಾಡಿಗೆ ಪಡೆದು ಮರಗಳನ್ನ ಕಡಿಸಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಶುಂಠಿ ಬೆಳೆಯುವಂತ ಉದ್ದೇಶದಿಂದ ಜಮೀನಿನ ಕರಾರಾಗಿತ್ತು, ಅಗ್ರಿಮೆಂಟ್ ಆಗಿತ್ತು, ಬಾಡಿಗೆಗೆ ಅಂತ ಪಡೆದಿದ್ರು ಜಮೀನನ್ನ. ಆ ಸಂದರ್ಭದಲ್ಲಿ ಮರಗಳನ್ನ ಕೂಡ ಕಡಿಸಿದ್ದಾರೆ ಅಂತ ತಹಶೀಲ್ದಾರ್ ಸಮಯ ಪ್ರಜ್ಞೆ ದೂರು ನೀಡಿ ಕ್ರಮ ಕೈಗೊಂಡ ತಹಶೀಲ್ದಾರ್ ಮಮತಾ ಅವರು ಈಗ ಮತ್ತೊಂದು ವಿವಾದದಲ್ಲಿದ್ದಾರೆ. ಈಗ ಪ್ರತಾಪ್ ಸಿಂಹ ಅವರ ಸಹೋದರ ಶುಂಠಿ ಬೆಳೆಯುವಂತ ನಿಟ್ಟಿನಲ್ಲಿ ವಿಕ್ರಮ್ ಸಿಂಹ ಮರಗಳನ್ನ ಕಡಿಸಿದ್ದಾರೆ ಅಂತ ಆ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಅಣ್ಣ ಸಂಸತ್ ದಾಳಿಕೋರರಿಗೆ ಪಾಸ್ ಕೊಡೋದ್ರಲ್ಲಿ ಬಿಸಿ, ತಮ್ಮ ಮರ ಕಡಿದು ಮಾರಾಟದಲ್ಲಿ ಬಿಸಿ ಅಂತ ವ್ಯಂಗ್ಯವಾಡಿದ್ದಾರೆ. ಮರಗಳ ಮಾರಣ ಹೋಮದ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿದೆ. ಟ್ವೀಟ್ ಮಾಡಿ ವಾಗ್ದಾಳಿಯನ್ನು ನಡೆಸಿದೆ. ಅರಣ್ಯಾಧಿಕಾರಿಗಳು ಶಾಮೀಲಾಗಿರೋ ಬಗ್ಗೆ ಉಲ್ಲೇಖ ಇದೆ. ಬಿಜೆಪಿ ನಾಯಕರನ್ನ ವ್ಯಂಗ್ಯ ಮಾಡಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ನಿಮ್ಮ ಜನಪ್ರತಿನಿಧಿಗಳು ಅವರ ಕುಟುಂಬದವರಿಂದ ಕೊಳ್ಳೆ ಹೊಡೆಯೋದ್ರಲ್ಲೇ ಬಿಸಿ ಯಾಕೆ ಅಂತ ಟೀಕೆಯನ್ನ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ಮಾಡಿ ವಾಕ್ ಸಮರ ನಡೆಸಿರೋದು. ಅಣ್ಣ ಸಂಸತ್ ದಾಳಿಕೋರರಿಗೆ ಪಾಸ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇತ್ತೀಚೆಗೆ ಆಗಿರುವಂತ ವಿಚಾರವನ್ನು ಕೂಡ ಎತ್ಕೊಂಡಿದ್ದಾರೆ. ಇನ್ನು ತಮ್ಮ ಮರ ಕಡಿದು ಮಾರಾಟದಲ್ಲಿ ಬ್ಯುಸಿ ಅಂತ ವ್ಯಂಗ್ಯವಾಡಿದೆ ಬಿಜೆಪಿ ಟ್ವೀಟ್ ಮುಖಾಂತರವಾಗಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಜುನಾಥ್, ಎಲ್ಲಿ ಖರೀದಿ ಮಾಡಿರುವಂತಹ ಜಮೀನಿದು, ಎಷ್ಟು ಎಕರೆ, ಜೊತೆಗೆ ಎಷ್ಟು ಮರಗಳನ್ನ ಕಡಿಸಲಾಗಿದೆ, ಸದ್ಯಕ್ಕೆ ಮಾಹಿತಿ ಏನಿದೆ ಅಂತ? ಅವಿನಾಶ್, ಇದು ಒಂದ್ ರೀತಿ ಅರಣ್ಯ ಇಲಾಖೆಯ ಸಂಪೂರ್ಣ ನಿರ್ಲಕ್ಷ್ಯದ ಆಗಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೋಡನಹಳ್ಳಿ ಅಂತಕ್ಕಂಥ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ ಸುಮಾರು 100 ಮರಗಳನ್ನ ಕಡಿಲಾಗಿದೆ. ಎಲ್ಲವೂ ಕೂಡ ಶೆಡ್ಯೂಲ್ ಟ್ರೀಗಳು, ಅಂದ್ರೆ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಆ ಮರಗಳನ್ನ ಕಡಿಯೋ ಹಾಗೂ ಇಲ್ಲ, ಸಾಗಾಟ ಮಾಡೋ ಹೋಗಿಲ್ಲ ಅಂತ ಮರಗಳನ್ನ 100 ಮರಗಳನ್ನ ಸುಮಾರು 12 ಎಕರೆ ಪ್ರದೇಶದಲ್ಲಿ ಕಡಿದು ಅಕ್ರಮವಾಗಿ ಸಾಗಾಟ ಮಾಡ್ಲಿಕ್ಕೆ ಇಟ್ಟಿದ್ದಂತ ಘಟನೆಯನ್ನ ಬೇಲೂರು ತಹಶೀಲ್ದಾರ್ ಆಗಿರ್ತಕ್ಕಂಥ ಮಮತಾ ಅವರು ಕಂಡುಹಿಡಿದು ಅದನ್ನ ಪ್ರಕರಣ ಆಗೋಗೆ ಮಾಡಿದ್ದಾರೆ. ಡಿಸೆಂಬರ್ 16ನೇ ತಾರೀಕು ತಹಶೀಲ್ದಾರ್ ಅವರು ಸೈಟ್ ವಿಸಿಟ್ಗೆ ಹೋದ ಸಂದರ್ಭದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ಬೆಳಕಿಗೆ ಬಂದ ನಂತರ ಅರಣ್ಯ ಇಲಾಖೆ ಕೂಡ ಒಂದಷ್ಟು FIR ದಾಖಲು ಮಾಡಿ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಈಗ ಬೆಳಕಿಗೆ ಬಂದಿರ್ತಕ್ಕಂಥ ಪ್ರಕರಣ ಏನು ಅಂತ ಹೇಳಿದ್ರೆ, ಈ ಗ್ರಾಮದ ಜಯಮ್ಮ ಅಂತಕ್ಕಂಥವರ ಸೇರಿದಂತ ಜಮೀನ 4 ಎಕರೆ ಜಮೀನಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ಶುಂಠಿ ಬೆಳೆಯೋದಕ್ಕೋಸ್ಕರ 4 ಎಕರೆ ಜಮೀನ್ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಡಿಸೆಂಬರ್ 11ನೇ ತಾರೀಕು ಆಗಿರ್ತಕ್ಕಂಥ ಅಗ್ರಿಮೆಂಟ್. 11ನೇ ತಾರೀಕು ಅಗ್ರಿಮೆಂಟ್ ಮಾಡಿ 16ನೇ ತಾರೀಕು ಮರಗಳನ್ನ ಕಡಿದಿದ್ದಾರೆ. ಸೊ ಈ ಘಟನೆಯಲ್ಲಿ ಯಾವುದೇ ಅನುಮತಿ ಇಲ್ದಲೆ ಮರಗಳನ್ನ ಕಡಿದು ಅಕ್ರಮವಾಗಿ ಸಾಗಾಟ ಮಾಡ್ಲಿಕ್ಕೆ ಯತ್ನ ಮಾಡಿದಂತಕ್ಕಂಥ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಸುಮಾರು ನಂದಿ, ಹೊನ್ನೆ, ಹಲಸು ಸೇರಿದಂತೆ 116 ಜಾತಿಯ ಅಮೂಲ್ಯ ಮರಗಳನ್ನ ಕಡಿದು ಈ ರೀತಿಯಾಗಿ ಅಕ್ರಮವಾಗಿ ಸಾಗಾಟ ಮಾಡ್ಲಿಕ್ಕೆ ಯತ್ನ ಮಾಡಿದಂತಕ್ಕಂಥ ಆರೋಪ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಒಟ್ಟು 12 ಎಕರೆ ಜಾಗದಲ್ಲಿ ಮರವನ್ನ ಕಡಿಯಲಾಗಿದೆ. ಅದರಲ್ಲಿ ಅನುಮತಿ ಇರುತ್ತೆ. ಅಂದ್ರೆ ಇವರು ಅಗ್ರಿಮೆಂಟ್ ಮಾಡ್ಕೊಟ್ಟಿರ್ತಕ್ಕಂಥದ್ದು ಕೇವಲ 4 ಎಕರೆಗೆ ಮಾತ್ರ. ಅದರಲ್ಲಿ ಈ 12 ಎಕರೆನಲ್ಲಿ 4.5 ಎಕರೆಯಷ್ಟು ಸರ್ಕಾರಿ ಗೋಮಾಳ ಕೂಡ ಇದೆ. ಆ ಸರ್ಕಾರಿ ಗೋಮಾಳಕ್ಕೆ ಸೇರಿದಂತೆ ಇದ್ದಂತ ಮರಗಳನ್ನು ಕೂಡ ಕಡಿದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಾಗೆ ಸದ್ಯಕ್ಕಂತೂ ಅರಣ್ಯ ಇಲಾಖೆ ಒಂದಷ್ಟು FIR ಗಳನ್ನ ಮಾಡ್ಕೊಂಡು ತನಿಖೆ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು, ಯಾರು ಆ ಜಾಗದಲ್ಲಿ ಶುಂಠಿಯನ್ನ ಬೆಳಿಲಿಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆಯೋ ಅವರ ಹೆಸರನ್ನ FIR ತಂದಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರುಗಳು ಮಾಡ್ತಿರ್ತಕ್ಕಂಥ ಆರೋಪ. ಸ್ವತಃ KPCCಯ ಏನೋ ಟ್ವಿಟರ್ ಖಾತೆಯಿಂದನೇ ಈ ಬಗ್ಗೆ ಟ್ವೀಟ್ ಮಾಡಲಾಗಿದೆ. ಅಂದ್ರೆ ಸಂಸದ ಪ್ರತಾಪ್ ಸಿಂಹ ಅವರು ಒಂದ್ ಕಡೆ ಸಂಸತ್ಗೆ ದಾಳಿ ಮಾಡ್ತಕ್ಕಂಥವ್ರಿಗೆ ಪಾಸ್ ಕೊಡ್ತಕ್ಕಂಥದ್ದು ಬ್ಯುಸಿ ಆಗಿದ್ರೆ, ಅವರ ಸಹೋದರ ಇಲ್ಲಿ ಅಕ್ರಮವಾಗಿ ಮರ ಕಡಿದ್ರಲ್ಲಿ ಬ್ಯುಸಿ ಆಗಿದ್ರೆ ಅಂತಕ್ಕಂತೇಳಿ ಟೀಕೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಬಿಜೆಪಿ ನಾಯಕರಿಗೂ ಕೂಡ ಈ ಒಂದು KPCC ಇಂದನೇ ಟೀಕೆ ಮಾಡಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಂಜುನಾಥ್.